ನಾನು ಬರಲವಾ ಬಂದೆ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ದಿಶು ಸ್ಕೂಲಲ್ಲಿ ಪೇರೆಂಟ್ಸ್ ಮೀಟಿಂಗ್ ಇದೆ. ಹೌದಮ್ಮ, ಪೇರೆಂಟ್ಸ್ ಮೀಟಿಂಗ್ ಇದೆ, ಸೊ ಹೋಗ್ತಾ ಇದ್ದೀನಿ. ಬಾ, ಇಲ್ಲಿ ಬಂದಾರ ನೋಡಿ ನಿಮ್ಮ ಫ್ರೆಂಡ್ಸ್ ಎಲ್ಲ. ಹ್ಞೂ, ಆಡೋಣ, ಇಲ್ಲೇ ಆಡೋಣ ಸ್ವಲ್ಪ ಹೊತ್ತು. ಅಲ್ಲಿ ಜೋಕಾಲಿ ಕೂರಿಸ್ಬ ನಾವು. ಹಾಂ, ನೀನು ನಾವನ್ನ ಆಡ್ತಾ ಇರ್ತೀರಾ. ಸೊ ಬೇಗನೆ ಬರೋಣ ಅಂದ್ಕೊಂಡ್ವಿ. ಮನೇಲಿ ಅದು ಇದು ಕೆಲಸ ಮುಗಿಸ್ಕೊಂಡು ಬರೋಷ್ಟೊತ್ತಿಗೆ ಟೈಮೇ ಆಗಿತ್ತು. ನಮ್ಮ ದಿಶುದು 10:30ಗೆ ಜೊತೆ ಆ್ಯಕ್ಚುಲಿ PTM ಪೇರೆಂಟ್ಸ್ ಟೀಚರ್ ಮೀಟಿಂಗು. ಸೊ ನಮ್ಮ ಅಕ್ಕನ ಮಗನ ವೈನನ್ನ ಮತ್ತು ಚಿಂಟುನಲ್ಲೇ ಆಟ ಆಡ್ಸೋಕ್ಬಿಟ್ಟು ಹೋಗಿ ಬಂದುಬಿಡ್ತೀನಿ. ಒಂದು 10 ಮಿನಿಟ್ಸ್ ಇರುತ್ತೆ ಅಷ್ಟೇ ಮೀಟಿಂಗು. ಅಷ್ಟೊತ್ತಿಗೆ ಇವ್ರು ಇನ್ನೂ ಆಟ ಆಡ್ತಾ ಇರ್ತಾರೆ, ಮುಗಿಸ್ಕೊಂಬರ್ಬೇಕು. ಇದು ಈಗ ಸೆಕೆಂಡ್ ಪೇರೆಂಟ್ಸ್ ಮೀಟಿಂಗು. ಟೋಟಲ್ 4 ಇರುತ್ತೆ ಪೇರೆಂಟ್ಸ್ ಮೀಟಿಂಗು. ಆ್ಯಕ್ಚುಲಿ ಪೇರೆಂಟ್ಸ್ ಮೀಟಿಂಗ್ ಆದ ತಕ್ಷಣ ರಜೆ ಕೊಡಬೇಕಿತ್ತು, ಬಟ್ ಇನ್ನೂ ಒಂದು ವಾರ ಸ್ಕೂಲ್ ಇದೆ. ಎಕ್ಸಾಮ್ಸ್ ಎಲ್ಲ ಕಂಪ್ಲೀಟ್ ಆಗಿದೆ, ಬಟ್ ಇದೊಂದು ವೀಕ್ ಸ್ಕೂಲ್ ಇದೆ, ಮಂಡೇ ಟು ಫ್ರೈಡೇ. ಸೊ ಫ್ರೈಡೇ ಆದಮೇಲೆ 1 ವೀಕ್ ಹಾಲಿಡೇ ಇದೆ. ಪೇರೆಂಟ್ಸ್ ಮೀಟಿಂಗ್ ಮುಗಿಸ್ಕೊಂಬಂದ್ವಿ. ಅಲ್ಲೇ ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾನೆ ನಮ್ಮ ದಿಶು. ಸೊ ಈ ಸರಿ ಏನು ಕಂಪ್ಲೇಂಟ್ಸ್ ಏನಿಲ್ಲ, ನಾರ್ಮಲ್ ಆ್ಯಸ್ ಯೂಶ್ವಲು. ಈಗ ಒಂದು ಸ್ವಲ್ಪ ಇಂಪ್ರೂವ್ ಆಗಿದ್ದಾನೆ, ಚೆನ್ನಾಗಿ ಸ್ಟಡಿ ಮಾಡ್ತಾನೆ ಅಂತ ಹೇಳಿದರು. ಎಲ್ಲರ ಜೊತೆ ಮಾತಾಡ್ತಾನೆ. ಫಸ್ಟ್ ನರ್ಸರಿಲಂತೂ ಮ್ಯಾಮ್ ಜೊತೆ ಮಾತಾಡ್ತಾನೆ ಇರಲಿಲ್ವಂತೆ. ಸೊ ಈಗ ತುಂಬ ಆ್ಯಕ್ಟಿವ್ ಆಗಿದ್ದಾನೆ ಅಂತ ಹೇಳಿದರು. ಒಂದೇ ಒಂದು ಪ್ರಾಬ್ಲಮ್ಮು, ಊಟ ಬೇಗ ಮಾಡಲ್ಲ, ಬಾಕ್ಸ್ ಖಾಲಿ ಮಾಡಲ್ಲ. ಮನೇಲೂ ಅದೇ ಪ್ರಾಬ್ಲಮ್, ಒಂದು ನಾನೇ ಊಟ ಮಾಡಿಸ್ಬೇಕು. ಅವನಿಗಾಗಿ ಊಟನೇ ಮಾಡೋಕ್ಕೆ ಬರಲ್ಲ. ಅದೊಂದು ಕಲಿಸಿಲ್ಲ ನಾನು ಕರೆಕ್ಟಾಗಿ. ಅದನ್ನು ಬಿಟ್ಟರೆ ಇನ್ನೆಲ್ಲದರಲ್ಲೂ ಆ್ಯಕ್ಟಿವ್ ಇದ್ದಾನೆ. ಡೈಲಿ ಹೋಮ್ವರ್ಕ್ ಮಾಡಿಸ್ತಾಯಿರಿ. ಹಾಲಿಡೇ ಟೈಮಲ್ಲೂ ಟಚ್ಚಲ್ಲಿರಬೇಕು. ಒಂದು ಟೈಮ್ ABCD 1 2 3 ಎಲ್ಲ ಬರೆಸ್ತಾಯಿರಿ. ಹಾಗೆ ಪೊಯಿನಿಕ್ ರೀಡರ್ ಎಲ್ಲ ಒಂದು ಸತಿ ಓದಿಸ್ತಾಯಿರಿ, ಇಲ್ಲಾಂದರೆ ಮಕ್ಕಳು ಮರ್ತೋಗ್ತೇವೆ ಅಂತ ಹೇಳಿದರು. ಸರಿ ಮೇಡಮ್ ಅಂತ ಹೇಳಿದೆ. ನಮ್ಮ ಇನ್ನೊಬ್ಬರು ಫ್ರೆಂಡ್ ಬರಬೇಕು, ಸೊ ಹಂಗಾಗಿ ವೆಯ್ಟ್ ಮಾಡ್ತಾಯಿದ್ವಿ. ಮನೇಲಿ ಹೋಗಿ ಏನು ಕೆಲಸ ಇಲ್ಲ. ಆಲ್ಮೋಸ್ಟ್ ಅಕ್ಕಿ ರೊಟ್ಟಿ ಮಾಡಿದ್ದೆ ಬೆಳಗ್ಗೆ, ಸಂಜೆನೂ ಹೋಗಿ ಮಧ್ಯಾಹ್ನ ಹೋಗಿ ಅದನ್ನೇ ಮಾಡ್ತೀನಿ. ಸೊ ಹಂಗಾಗಿ ಸ್ವಲ್ಪ ಆಟ ಆಡಿಸಿ ಒಂದು ಸ್ವಲ್ಪ ಏನೋ ಬುಕ್ಸ್ ಬೇಕು ಅಂದ ಬುಕ್ಸ್ ತೊಗೊಳ್ಳೋಣ ಅಂತ ಬಂದ್ವಿ. ಬಿಸಿಲಲ್ಲಿ ಆಟ ಆಡಿ ಆಡಿ ಸುಸ್ತಾಗ್ಬಿಟ್ಟಿದ್ದಾರೆ ಮಕ್ಕಳು. ನೀರು ನೀರು ಅಂದರು. ನಾನು ಬೇರೆ ಚಿಕ್ಕ ಬ್ಯಾಗ್ ತಂದಿದ್ದೆ, ವಾಟರ್ ಬಾಟಲ್ ಏನೂ ತಂದಿರಲಿಲ್ಲ. ಸೊ ಆ ಕಡೆ ಕ್ಯಾಂಟೀನ್ ಇದೆ, ಹೋಗೋಣ ಅಂದ್ಕೊಂಡ್ವಿ. ಸ್ವಲ್ಪ ಬುಕ್ಸ್ ನೋಡೋಣ ಅಂದ ಮಗ. ಸೊ ಇಲ್ಲೇ ಬಂದ್ವಿ, ಇಲ್ಲೇ ವಾಟರ್ ಇದೆ, ಇಲ್ಲೇ ಕುಡಿದ್ಬಿಟ್ಟು ಸ್ವಲ್ಪ ಬುಕ್ಸ್ ಸರ್ಚ್ ಮಾಡಿ ಆಮೇಲೆ ಕ್ಯಾಂಟೀನ್ ಇದೆ. ಈಗಂತೂ ಕ್ಯಾಂಟೀನ್ ಮಾಡಿದರೆ ತುಂಬ ಅನುಕೂಲ ಆಗಿದೆ. ಅಲ್ಲೇ ತಿನ್ಕೊಂಡು ಮಾತಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡ್ಬೋದು. ಸ್ವಲ್ಪ ನೀರು ಕುಡಿದ್ಬಿಟ್ಟು ಡ್ರಾಯಿಂಗ್ ಬುಕ್ಕು ಅಂತಿದ್ದಾನೆ, ಚೆಕ್ ಮಾಡಬೇಕು ಡ್ರಾಯಿಂಗ್ ಬುಕ್ ಇದೆಯಾ ಇಲ್ವೋ. ಲಾಸ್ಟ್ ಟೈಮ್ ಬಂದಾಗ ಒಂದು ಡ್ರಾಯಿಂಗ್ ಬುಕ್ ತೊಗೊಂಡಿದ್ದೆ, ತುಂಬ ಯೂಸ್ಫುಲ್ ಆಗಿತ್ತು. ಈ ಸತಿ ಇಲ್ಲ ಅನಿಸುತ್ತೆ, ಸರ್ಚ್ ಮಾಡ್ತೀನಿ. ಆಲ್ಮೋಸ್ಟ್ ಎಲ್ಲರಿಗೂ ದೊಡ್ಡವ್ರಿಗೆ ಯೂಸ್ ಆಗೋ ಥರ ಬುಕ್ಸೇ ಇದೆ. 1 to 10th ಇದೆಯಲ್ಲ ಈ ಸ್ಕೂಲಲ್ಲಿ. ಸೊ 10th ಮಕ್ಕಳ ತನಕ ಯೂಸ್ ಆಗೋ ಡೈರಿ ಥರ ಇದ್ದಾವೆ. ಇವು ನರ್ಸರಿ ಮಕ್ಕಳಿಗೆ ಏನು ಅಷ್ಟೊಂದಿಲ್ಲ. ಸರ್ಚ್ ಮಾಡ್ತೀನಿ, ಇದ್ದರೆ ತೊಗೊಂಡೋಗ್ತೀನಿ. ಒಂಥರ ಚಿಕ್ಕ ಮಕ್ಕಳು ಡ್ರಾಯಿಂಗ್ ಬುಕ್ಸ್ ಅಂತೂ ಎಲ್ಲೂ ಸಿಗಲಿಲ್ಲ, ಸೊ ತೊಗೊಳ್ಳಲ್ಲ. ಅಲ್ಲೇ ಊರಲ್ಲಿ ಎಲ್ಲರೂ ಸಿಕ್ಕರೆ ತೊಗೊತೀನಿ. ಅವನಿಗೆ ಡ್ರಾಯಿಂಗ್ ಅಂದರೆ ತುಂಬ ಇಷ್ಟ. ಬರೀ ಡ್ರಾಯಿಂಗ್ ಬುಕ್ ಬೇಕು ಅಂತಾನೆ. ಇಲ್ಲ ಸ್ಕೂಲ್ ರಜೆ ಮುಗಿಸಿ ವಾಪಸ್ ಬೆಂಗಳೂರು ಬಂದಮೇಲೆ ಏನಾದರೂ ತೊಗೊಂಡು ಮಾಡಿಸ್ಬೇಕು. ಆನ್ಲೈನಲ್ಲೂ ಸಿಗುತ್ತೆ, ತರಿಸ್ಕೊತೀನಿ. ಡ್ರಾಯಿಂಗ್ ಅಂತೂ ತುಂಬಾ ಇಂಟ್ರೆಸ್ಟ್ ಇದೆ ನಮ್ಮ ದಿಶುಗೆ. ಆಲ್ಮೋಸ್ಟ್ ಈಗಲೇ ಎಲ್ಲನೂ ಡ್ರಾಯಿಂಗ್ ಮಾಡ್ತಾ ಇರ್ತಾನೆ. ನಮ್ಮ ಫೇಸ್ ಹೇಗಿದೆ ಅದೇ ಥರ ಟ್ರೈ ಮಾಡ್ತಾನೆ. ತುಂಬ ಇಂಟ್ರೆಸ್ಟ್ ಇದೆ. ಸೊ ಅವನಿಗೆ ಅದರಲ್ಲೇ ಮುಂದುವರಿಲಿ. ಮನೇಲಂತೂ ಎಲ್ಲಿ ಬೇಕಾದಲ್ಲೂ ಡ್ರಾಯಿಂಗ್ ಮಾಡಿರ್ತಾನೆ. ಆಲ್ಮೋಸ್ಟ್ 11:30 ಆಗ್ತಾ ಬಂತು. ಸ್ವಲ್ಪ ಕ್ಯಾಂಟೀನಲ್ಲಿ ಮಕ್ಕಳಿಗೆ ಏನಾದ್ರು ತಿನ್ನಿಸಿ ನಾವು ಏನಾದ್ರು ತಿನ್ಕೊಂಡು ಹೊರಟ್ಬಿಡ್ತೀವಿ. ಮೊದಲೆಲ್ಲ DPSಲ್ಲಿ ಕ್ಯಾಂಟೀನು ಇರಲಿಲ್ಲ. ಔಟ್ಸೈಡ್ ಹೋಗಿ ಅಲ್ಲೊಂದು ಬೇಕ್ರಿ ಇತ್ತು, ಅಲ್ಲಿ ಕೂತ್ಕೊಂಡು ಸ್ವಲ್ಪ ತಿಂದು ಹೋಗ್ತಿದ್ವಿ. ಸೊ ಈಗ ಇಲ್ಲೇ ಕ್ಯಾಂಟೀನ್ ಆಗಿದೆ, ಯೂಸ್ ಆಗಿದೆ ತುಂಬ ಚೆನ್ನಾಗಿ. ಅಲ್ಲೇ ಕೂತ್ಕೊಂಡು ತಿನ್ಕೊಂಡು ಹೋಗ್ಬೋದು. ಇವತ್ತು ಪೇರೆಂಟ್ಸ್ ಮೀಟಿಂಗ್ ಅಲ್ವಾ, ಎಲ್ಲ ಪೇರೆಂಟ್ಸು ಬಂದಿರ್ತಾರೆ. ಸ್ವಲ್ಪ ರಶ್ ಇತ್ತು ಕ್ಯಾಂಟೀನ್ ಹತ್ರ. ನಾರ್ಮಲ್ ನಮ್ಮ ಮಕ್ಕಳದಷ್ಟೇ ಫಂಕ್ಷನ್ ಇದ್ದಾಗ ಅಂದರೆ LKG ಪೇರೆಂಟ್ಸ್ ಮಾತ್ರ ಬಂದಿರ್ತಾರೆ. ಸೊ ಆ ಟೈಮಲ್ಲಿ ಫ್ರೀ ಆಗಿರುತ್ತೆ.
ಮಕ್ಕಳಿಗೆ ಒಂದು ಸ್ವಲ್ಪ ಜ್ಯೂಸು ಮತ್ತು ಪಾಪ್ಕಾರ್ನ್ ಎಲ್ಲ ತೊಗೊಂಡ್ರು. ನಮ್ಮ ಇನ್ನೊಬ್ಬರು ಫ್ರೆಂಡ್ ಬರಬೇಕು, ಈಗ ಅವ್ರದ್ದು ಪೇರೆಂಟ್ಸ್ ಮೀಟಿಂಗ್ ಇದೆ, ಸೊ ಅವ್ರಿಗೋಸ್ಕರ ನಾವು ವೇಟ್ ಮಾಡ್ತಾಯಿದ್ವಿ. ಇವ್ರ ಮಕ್ಕಳು ತಿನ್ನೋ ಅಷ್ಟೊತ್ತಿಗೆ ಹಾಗೆ ಕೂತ್ಕೊಂಡಿದ್ದಾರೆ. ನಾವು ಒಂದು ಸ್ವಲ್ಪ ಸಮೋಸ ಇಲ್ವಾ ಕಚೋರಿ ತರಿಸ್ಕೊಂಡು ತಿನ್ನಬೇಕು. ಎಲ್ಲ ಮುಗಿಸಿ ತಿಂದು ಹೊರಟೋ ಅಷ್ಟೊತ್ತಿಗೆ 12 o'clock ಆಯಿತು. ಇನ್ನೇನು ಮನೆಗೆ ಹೊರಡಬೇಕು. ನಮ್ಮ ಹೆಲ್ಪರ್ ಹುಡ್ಗಂಗೆ ಫೋನ್ ಮಾಡಿದ್ದೆ, ಬಂದು ವೆಯ್ಟ್ ಮಾಡ್ತಾಯಿದ್ದ ಕ್ಯಾಂಪಸ್ ಔಟ್ಸೈಡು. ಸೊ ಹಾಗೆ ಮನೆಗೆ ಹೋಗ್ಬಿಡ್ಬೇಕೀಗ. ಮನೆಗೆ ಬಂದು ಸ್ವಲ್ಪ ಹೊತ್ತು ಯೂನಿಫಾರ್ಮ್ ಎಲ್ಲ ಬಿಚ್ಚಿ ಫ್ರೆಶ್ ಅಪ್ ಆದರು. ಅಲ್ಲೇ ತಿನ್ಕೊಂಬಂದಿದ್ರು, ಹೊಟ್ಟೆ ಅನ್ನಿಸ್ತಿರ್ಲಿಲ್ಲ ಇವ್ರಿಗೆ. ಸೊ ಹಾಗಾಗಿ ಗಂಗಿ ಗಂಗಿ ಸಾಂಗ್ ಹಾಕಿದ್ದೆ. ಅದಂತೂ ನಮ್ಮ ದಿಶು ಫೇವ್ರೇಟು. ಯಾವಾಗಲೂ ಆ ಸಾಂಗ್ ಹಾಕು ಡ್ಯಾನ್ಸ್ ಮಾಡ್ತೀನಿ ಅಂತ ಇರ್ತಾನೆ. ಸೊ ಡ್ಯಾನ್ಸ್ ಮಾಡ್ತಾಯಿದ್ದಾರೆ. ಬೆಳಿಗ್ಗೆ ಅಕ್ಕಿ ರೊಟ್ಟಿ ಮತ್ತು ಚಟ್ನಿ ಮಾಡಿದ್ದೆ, ಜಾಸ್ತಿನೇ ಕಲಿಸಿದ್ದೆ, ಇನ್ನೂ ಐತೆ. ಇವಾಗ ಅದನ್ನೇ ಮಾಡ್ಕೊಂಬಿಡ್ತೀನಿ. ರಾತ್ರಿಗೆ ಏನಾದ್ರು ಸ್ವಲ್ಪ ಅಡುಗೆ ಮಾಡ್ತೀನಿ. ಹಾಗೆ ನಾಳೆ ಹಬ್ಬ ಅಲ್ವಾ, ಮತ್ತು ಚಿಕನ್ನು ಮಟನ್ನು ಎಲ್ಲ ಮಾಡಬೇಕು. ನೈಟ್ಗೆ ಏನಾದರೂ ಮೊಸರನ್ನ ಏನಾದ್ರು ಮಾಡ್ಕೋಬೇಕಷ್ಟೆ. ಮಕ್ಕಳಿಗೆ ಊಟ ಮಾಡಿಸಿ ನಾನು ಸ್ವಲ್ಪ ಊಟ ಮಾಡಿ ಮಲಗಿದ್ದೆ. ನನಗೆ ನಿದ್ದೆ ಬರಲಿಲ್ಲ. ಸ್ವಲ್ಪ ಹೊತ್ತು ಹಾಗೆ ಟಿ ವಿ ಫೋನ್ ನೋಡ್ಕೊಂಡು ಕೂತಿದ್ದೆ. ಇವಾಗ ಎದ್ದು ಟೀ ಮಾಡಿಕೊಡ್ತಾಯಿದ್ದೆ ನಮ್ಮ ಮಾವರಿಗೆ. ಹಾಗೆ ನಾನು ಟೀ ಕುಡಿಬೇಕು. ಇನ್ನೇನು ಎದ್ದೇಳ್ತಾರೆ ಅವರು. ಅವ್ರಿಗೂ ಟೀ ರಸ್ಕು ಕೊಡಬೇಕು, ಇಲ್ಲ ಏನಾದ್ರು ಸ್ನ್ಯಾಕ್ಸ್ ಮಾಡಿಕೊಡ್ಬೇಕು. ಇನ್ನೂ ದಿಶುವುದು ಹೋಮ್ವರ್ಕ್ ಇದೆ, ಹೋಮ್ವರ್ಕ್ ಮಾಡಿಸ್ಬೇಕು. ಆಲ್ರೆಡಿ ಎದ್ದು ಬಂದ ನನ್ನ ದೊಡ್ಡ ಮಗ. ಸೊ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ವಾಚ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು.